ಉಡೀಸ್. ಇದು ಉಡೀಸ್, ನಾನು ವೈರಸ್. ಇನ್ನೂ ನನ್ನ ಜೊತೆನಲ್ಲೇ ಇದ್ದಾರೆ ರವಿ ಸರ್. ರವಿ ಸರ್, ಯಾಕೆ ಸರ್ ಡಲ್ಲಾಗಿದ್ದೀರಾ ಸರ್? ನೀವು ಈ ಥರ ಎಲ್ಲ ಡಲ್ಲಾಗಿರಬಾರ್ದು ಸರ್. ಸರ್, ನೀವು ಮಾಮೂಲಾಗಿ ರೆಗ್ಯುಲರ್ ಆಗಿ ಹೆಂಗಿರ್ತೀರೋ ಹಂಗಿರಿ ಸರ್, ಅವಾಗಲೇ ನಮಗೂ ನೋಡೋಕ್ಕೆ ಚೆನ್ನಾಗಿ ಸರ್. ಸರ್, ನಮಗೆ ಗೊತ್ತು ಸರ್, ನೀವಿದ್ದ ಕಡೆ ಹೂಗಳು ಹಣ್ಣುಗಳು ತುಂಬಿಕೊಂಡಿರ್ಬೇಕು ಅನ್ನೋದು ನಮಗೆ ಗೊತ್ತು ಸರ್. ಸ್ವಲ್ಪ ನಿಮ್ಮ ಕತ್ತನ್ನು ಆ ಕಡೆಗೆ ಪ್ಯಾನ್ ಮಾಡಿ ಸರ್. ಸೂಪರ್. ನನ್ನ ಬಾಧೆನ ನೀವು ಅರ್ಥ ಮಾಡ್ಕೊಂಡ್ರಿ. ಅದಕ್ಕೆ ಅಲ್ವಾ ಸರ್ ಅಮ್ಮಣ್ಣಿ ಕಾಲೇಜಿಂದ ಇವನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೂರಿಸಿರೋದು. ಸರ್, ಇವರೆಲ್ಲ ನಿಮ್ಮ ಫ್ಯಾನ್ಸು ಸರ್. ಹಾಯ್ ಹಾಯ್ ಹಾಯ್. ಆದರೂ ನನಗೆ ನಿಮ್ಮ ಸೆಟಪ್ ಇಷ್ಟ ಆಗಿದೆ. ಸೆಟಪ್ಪು ಏನು ಸರ್? ನೀವು ವ್ಯಾಲೆಂಟೈನ್ಸ್ ಡೇ ದಿವಸನೂ ನೀವು ಸೆಟಪ್ಪು ಗೆಟಪ್ಪು ಅಂದ್ಕೊಂಡು ಏನು ಸರ್ ಇದು? ಫಿಲಮಲ್ಲಿ ಮಾತ್ರ ಸೆಟಪ್ಪು ಗೆಟಪ್ ಅಲ್ಲ. ನಾನು ಹೇಳಿದ್ದು, ನಾನಿರೋ ಜಾಗದಲ್ಲಿ ಹೂಗಳು ತುಂಬಿರಬೇಕು, ಹಣ್ಣುಗಳನ್ನ ಎತ್ತಾಡ್ತಾ ಇರಬೇಕು, ಒಂದು ಪ್ರೇಮ ಲೋಕನೇ ಸೃಷ್ಟಿ ಆಗಬೇಕು. ಕೇಳಿಸ್ಕೊಂಡ್ರೇನ್ರ? ನೆಕ್ಸ್ಟ್ ಟೈಮು ರವಿ ಸಾರು ಇಲ್ಲಿ ಬರೋಕ್ಕಿಂತ ಮುಂಚೆ ನೀವು ಮಾವಿನ ಹಣ್ಣು, ಗುಲಾಬಿ ಹೂವು, ಆ ಹಣ್ಣು ಈ ಹಣ್ಣು ಅಂತ ಸುಮಾರು ಹಣ್ಣುಗಳನ್ನೆಲ್ಲ ತಂದುಬಿಟ್ಟು ಇಲ್ಲೆಲ್ಲ ಡೆಕೋರೇಟ್ ಮಾಡಿಬಿಟ್ಟು ಸೆಟಪ್ ಮಾಡಿಬಿಡ್ಬೇಕು. ಆ ಸೆಟಪ್ಪನ್ನು ನೋಡಿಬಿಟ್ಟು ನೆಕ್ಸ್ಟ್ ಪಿಕ್ಚರ್ಗೆ ಸೆಟ್ಟಾಗಿ ಹಾಕಿ ನಿಮ್ಮನ್ನೇ ಸೆಟ್ ಮಾಡ್ಕೊಂಬಿಡ್ಬೇಕು ಅವರು. ರೀ, ಬಿಟ್ಟರೆ ಮಾತಾಡ್ತಾನೆ ಇರ್ತೀರಲ್ರಿ. ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಮಾತಾಡ್ಸಕ್ಕೆ ಬಿಡ್ರಿ. ಅವರು ಬೇಜಾರಾಗಿ ಮತ್ತೆ ಕಾಲೇಜಿಗೆ ಹೋಗ್ಬಿಟ್ರೆ ನೋಡಿ ಸರ್, ಅವ್ರು ಹೆಂಗೆ ನಗ್ತಾವ್ರೆ. ನೀವಿರ್ಬೇಕಾದ್ರೆ ಅವ್ರು ಎಲ್ಲಿ ಸರ್ ಹೋಗ್ತಾರೆ? ಇಲ್ಲೇ ಇರ್ತಾರೆ ಸರ್ ಅವರು. ನೋಡ್ರಿ, ಪ್ರೀತಿ ಇದ್ದ ಜಾಗದಲ್ಲಿ ಈ ರವಿ ಹೇಗಿರ್ತಾನೋ ಅದೇ ರೀತಿ ಈ ರವಿ ಇದ್ದ ಜಾಗದಲ್ಲಿ ಆ ನಗು ಕೂಡ ಸೂರ್ಯಕಾಂತಿ ಹೂವಿನ ಥರ ಎದ್ದು ಕಾಣಬೇಕು. ಸೂಪರ್ ಸರ್, ಸೂಪರ್ ಸರ್. ನೀವು ಅಂತೂ ನಿಮ್ಮ ಇಡೀ ಜೀವನವನ್ನು ಈ ಹಣ್ಣಿನ ಮೇಲೆ ಮತ್ತು ಹೂವಿನ ಮೇಲೆ ಸ್ಟ್ಯಾಂಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀರಾ. ನೀವೇನೋ ಕೇಳಕ್ಕೆ ಬಂದ್ರಿ, ನನಗೆ ಗೊತ್ತು. ಅವರು ತುಂಬ ನಾಚ್ಕೋತಾ ಇದ್ದಾರೆ ರವಿ ಸರ್. ಅವ್ರು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನಾನೇ ಕೇಳ್ಬಿಡ್ತೀನಿ. ಓಕೆನಾ ಫಿಮೇಲ್ಸ್? ನೀವು ಕೇಳೋ ಬದಲು ಅಲ್ಲಿ ಕೂತ್ರೆ ಹೆಣ್ಮಕ್ಳು ಕೇಳಿದರೆ ಚೆನ್ನಾಗಿರ್ತಾಯಿತ್ತು ಸರ್. ಬಹುಶಃ ಅವರು ಕೇಳಬಾರ್ದೇನೋ ಕೇಳ್ತಾರೆ ಅಂತ ಇರುತ್ತೋ ಏನೋ. ಯಾವ ಮಣ್ಣು ಇಲ್ಲ ರೀ, ಅವ್ರು ಕೇಳ್ತಾ ಇರೋದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೂ ಹಣ್ಣಿನ ಜೊತೆಲಿ ಗಿಟಾರನ್ನು ಯಾಕೆ ಇಟ್ಕೊಂಡಿರ್ತೀರಾ ಅಂತ. ಐ ಆಮ್ ರೈಟ್? ಏನಿಲ್ಲಮ್ಮ, ಇತ್ತೀಚೆಗೆ ನನ್ನ ಹೊಟ್ಟೆ ನನಗೆ ಕೇಳಿದೆ ಬೆಳ್ಕೊಂಬಿಡ್ತು. ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಗಿಟಾರ್ನ ಸ್ವಲ್ಪ ಅಡ್ಡ. ಹೌದು ಸರ್, ಎಷ್ಟು ಗ್ರೇಟ್ ಸರ್ ನೀವು. ಹುಡುಗಿರ ಮನಸ್ಸು ಒಳಗಡೆ ಇರೋದನ್ನು ಹಂಗಂಗೆ ಹೇಳ್ಬಿಡ್ತಿರಲ್ಲ ಸರ್ ನೀವು. ಅದಕ್ಕೆ ನನ್ನ ಪ್ರೇಮಲೋಕದ ರವಿಚಂದ್ರನ್ ಅಂತ ಕರೆಯೋದು. ಅದಕ್ಕೆ ನಾನು ರವಿಚಂದ್ರನು, ನೀನು ವೈರಾಜ್. ಸರ್, ನೀವು ಈ ಥರ ಹೂವನ್ನ ಅಳ್ಳಾಡಿಸೋದ್ರಿಂದ ಒಬ್ರಿಗೆ ಮಾತ್ರ ಸಖತ್ ಹೆಲ್ಪ್ ಆಯಿತು ಸರ್. ಹೇಳಬೇಕು ಅಂದರೆ ಮನೆ ಮೇಲೆ ಮನೆ ಕಟ್ಕೊಂಬಿಟ್ಟವ್ರೆ ಸರ್. ಅದು ಯಾರು ಅಂತ ನಾನೇ ಹೇಳ್ತೀನಿ ಕೇಳು. ಹೂವು ಮಾರೋಳು ತಾನೆ? ಸರ್ 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 ನಿಜವಾಗ್ಲೂ ಸರ್, ಏನು ಸರ್ ನಿಮ್ಮ ಗೆಸ್ಸಿಂಗು ಸರ್. ನಿಮ್ಮ ಒತ್ತಾಯದ ಮೇರೆಗೆ ನಾನು ಕಾಲೇಜ್ ಬಾಗ್ಲ ಹತ್ರ ನಿಂತ್ಕೊಂಡು ಇವನ್ನೆಲ್ಲ ಕರ್ಕೊಂಬಂದಿದ್ದೀನಿ ಸರ್. ನಿಮ್ಮ ಬಾಯಿಂದ ಇವ್ರುಗಳ ಕಿವಿಗೆ ಒಂದು ಒಳ್ಳೆ ಮಾತು. ಮಾತಲ್ಲಿ ಒಳ್ಳೇದು ಕೆಟ್ಟದ್ದು ಏನಿಲ್ಲ ರೀ. ಮನಸ್ಸು ಚೆನ್ನಾಗಿದ್ರೆ ಮಾತು ಚೆನ್ನಾಗೇ ಇರುತ್ತೆ. ರವಿ ಸರ್, ನೀವು ಫಿಲಮ್ ತೆಗಿಯೋದನ್ನು ಎಷ್ಟು ಲೇಟ್ ಮಾಡ್ತೀರೋ ಹಾಗೆ ಇದನ್ನು ಅಷ್ಟೇ ಲೇಟ್ ಮಾಡಿಬಿಡಿ ಸರ್. ಬೇಗ ಹೇಳಿಬಿಡಿ ಸರ್. ಪಾಪ ಹೆಣ್ಮಕ್ಳು ಕಾಯ್ತವ್ರೆ ಸರ್, ಹೆಣ್ಮಕ್ಳನ್ನ ಕಾಯಿಸ್ಬಾರ್ದು. ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ, ಪ್ರೀತಿಸೋರ್ನೇ ಮದುವೆ ಆಯ್ಕೆ. ಇದೇ ರವಿಚಂದ್ರನ್ ಹೇಳೋ ಮಾತು. ಕೇಳಿಸ್ಕೊಂಡ್ರಲ್ಲಮ್ಮ? ಈಗ ತಮ್ಮ ಮನೆಗಳಿಗೆ ಹೋಗ್ಬಿಟ್ಟು ರವಿಚಂದ್ರನ್ ಸಾರ್ದು ಒಂದು 10 ಪಿಕ್ಚರ್ನ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರೀತಿ ಅಂದರೆ ಏನು ಅಂತ. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕ್ರೇಜಿ ಸ್ಟಾರ್ ಪಿಕ್ಚರನ್ನು ನೋಡೋದನ್ನು ಮರಿಬೇಡಿ. ಈಗ ರಿಲೀಸ್ ಆಗಿದೆ. ನೀವು ಒಬ್ಬರೇ ಹೋದರೆ ಸಾಲದು, ನಿಮ್ಮ ಹುಡುಗರ ಜೊತೆಲೇ ಹೋಗಿ ನೋಡಿ. ಒಂದು ನಿಮಿಷ, ನೀವುಗಳು ಮದುವೆ ಆಗೋ ಹುಡುಗನ ಜೊತೆಲೇ ಹೋಗಿ ನೋಡಬೇಕು. ಸರ್, ನೀವು ಇಷ್ಟು ಹೇಳಿದ್ಮೇಲೆ ಅವರು ಮಾಡದೇ ಬಿಡ್ತಾರಾ ಸರ್? ನೀವು ಹೇಳ್ದಂಗೆ ಮಾಡ್ತಾರೆ ಸರ್. ಸರ್ ಬಿಡಿ ಸರ್, ನೀವು ಎಂಥ ಮಾತಾಡಿದ್ರಿ ಸರ್. ನನ್ನ ಹೃದಯನೇ ಕರಗೋಯ್ತು ಸರ್. ನೀವು ಆಡಿದ ಮಾತಿಗೆ ನನ್ನ ಹೃದಯನೇ ಕೊಟ್ಬಿಡ್ಬೇಕು ಅನಿಸ್ತಾ ಇದೆ ಸರ್. ಆದರೆ ಅದು ಒರಿಜಿನಲ್ಲು, ತುಂಬ ಕಷ್ಟ. ಸದ್ಯಕ್ಕೆ ಇದನ್ನು ಕಿತ್ಕೊಡ್ತೀನಿ, ತಗೊಳ್ಳಿ ಸರ್. ನೋಡಿದ್ರಲ್ಲ ಪ್ರಜೆಗಳೇ, ಈ ಪ್ರೀತಿ ಗೀತೆಯೆಲ್ಲ ಉಡೀಸ್, ನಾನು ವೈರಸ್. ಡೈಲಾಗು ಡೈರೆಕ್ಟ್ರದು, ಸ್ಮೈಲ್ ನಿಮ್ಮದು. ಟಿವಿನೇ ನೋಡ್ತಾ ಇರಿ.